ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ, ಹೌ ಟು ಪಾಸ್ ಸೈನ್ಸ್ ಇನ್ 3 days ಅಂತ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಪಾರ್ಟ್ ನಂಬರ್ 1 ಹೇಳ್ಕೊಟ್ಟಿದ್ದೆ ನಿಮಗೆ. ಇನ್ನು 2 ಪಾರ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಇದು 2ನೇ ಪಾರ್ಟ್, ಸೆಕೆಂಡ್ ಪಾರ್ಟ್. ಪಾರ್ಟ್ 1ನಲ್ಲಿ ನಿಮಗೆ ಯೂನಿಟ್ 1ನಲ್ಲಿ ಏನೇನು ಪ್ರಶ್ನೆ ಬರ್ತವೆ ಅದಕ್ಕೆ ಆನ್ಸರ್ ಹೇಳಿದೆ, ಎಕ್ಸೆಪ್ಟ್ ಎಕ್ಸ್ಪೆರಿಮೆಂಟ್ ಒಂದು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆಯಿತಾ? ಅದನ್ನೆಲ್ಲ ಕಲ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಯೂನಿಟ್ 2ನಲ್ಲಿ ನೋಡಿ, ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಪಾರ್ಟ್ 1ನಲ್ಲೇ ಹಾಕಿದ್ದೀನಿ. ಅದರಲ್ಲಿ ಎಲ್ಲದೂ ನೀವು ಆನ್ಸರ್ ಮಾಡ್ಕೋಬೇಕು. ಆಯಿತಾ? ನನಗೆ ಎಷ್ಟಾಗುತ್ತೆ ಅಷ್ಟು ಆನ್ಸರ್ ಮಾಡ್ತೀನಿ. ನೋಡಿ, ಯೂನಿಟ್ 2ನಲ್ಲಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್, ಅದರಲ್ಲಿ ಕ್ವಶನ್ ನಂಬರ್ 1 ಡಿಫೈನ್ ಸ್ಟ್ರೆಸ್, ಗಿವ್ ಈಕ್ವೇಷನ್ ಆಫ್ ಸ್ಟ್ರೆಸ್, ರೈಟ್ ಇಟ್ಸ್ SI ಯೂನಿಟ್ ಅಂತ ಇದೆ. ಡಿಫೈನ್ ಸ್ಟ್ರೆಸ್ಗೆ restoring force acting per unit area. ನೋಡಿ, ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಇರ್ತದೆ, ಬಟ್ ಇದು ಕರೆಕ್ಟೇ. ರೆಸ್ಟೋರಿಂಗ್ ಫೋರ್ಸ್ ನೀವೇನಾರು ಮೊದಲೇ ಏನಾರು ಓದ್ಕೊಂಡಿದ್ರೆ ಅದನ್ನೇ ಬರೀರಿ. ಏನು ಓದಿಲ್ಲ ಅಂದರೆ ಇದು ಓದ್ಕೊಳ್ಳಿ ಅಷ್ಟೇ. ರೆಸ್ಟೋರಿಂಗ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಸ್ಟ್ರೆಸ್. ಫಾರ್ಮುಲಾ ಫಾರ್ ಸ್ಟ್ರೆಸ್ ಅಂತಂದರೆ ಸ್ಟ್ರೆಸ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ, F/A. ಯೂನಿಟ್ ಅಂದರೆ ನ್ಯೂಟನ್ ಪರ್ mm², ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. SI ಯೂನಿಟ್ ಈಸ್, ನೋಡಿ, SI ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನಿಮ್ಗೆ 2 ನಂಬರ್ ಕೇಳಿದ್ರೆ ಇಲ್ಲಿ ಆಕ್ಚುಲಿ 3 ಪ್ರಶ್ನೆ ಇದೆ. ಒಂದು ಡಿಫೈನ್ ಸ್ಟ್ರೆಸ್, ರೈಟ್ ಇಟ್ಸ್ ಈಕ್ವೇಷನ್ ಅಂಡ್ ರೈಟ್ ಇಟ್ಸ್ SI ಯೂನಿಟ್ ಅಂತ. 2 ನಂಬರ್ಗೆ 2 ಕೇಳ್ತಾರೆ. ಏನಾರ ಕೇಳಿ ಯಾವ್ದಾರು ಆನ್ಸರ್ ಮಾಡ್ಬೋದು, ಸರಿನಾ? ನೋಡಿ, ಇದು ಕ್ವಶನ್ ನಂಬರ್ 1ಗೆ ಆನ್ಸರು. ಕ್ವಶನ್ ನಂಬರ್ 2ಗೆ ಕ್ವಶನ್ ನಂಬರ್ 2 ಈ ಥರ ಇದೆ. ಸ್ಟೇಟ್ ಹುಕ್ಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಇದೆ. ಸ್ಟೇಟ್ ಹುಕ್ಸ್ ಲಾ, ನೋಡಿ, ಹುಕ್ಸ್ ಲಾ ಅಂತಂದ್ರೆ ಇಟ್ ಸ್ಟೇಟ್ಸ್ ದಟ್ within elastic limit stress is directly proportional to strain. Stress is directly proportional to strain. Stress is directly proportional to strain. ಇದು ಡೆಫಿನೇಷನ್. ಸ್ಟೇಟ್ ಹುಕ್ಸ್ ಲಾ ಅಂದ್ರೆ ಇಷ್ಟೇ. ಅಲ್ಲಿ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕಲ್ ಫಾರ್ಮ್ ಅಂತಂದ್ರೆ ನೋಡಿ, ಸ್ಟ್ರೆಸ್ ಇಸ್ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಬರುತ್ತೆ. ಸ್ಟ್ರೆಸ್ ಅಂದ್ರೆ F/A ಇಸ್ ಈಕ್ವಲ್ ಟು ಹಾಕೊಂಡ್ರೆ ಒಂದು ಕಾನ್ಸ್ಟೆಂಟ್ ಹಾಕೋಬೇಕು, ಅದಕ್ಕೆ y ಅಂತ ಯಂಗ್ಸ್ ಮಾಡ್ಯುಲಸ್ ಅಂತ ತಗೋತಾರೆ. ಸ್ಟ್ರೈನ್ಗೆ dl/L ಆರ್ y ಇಸ್ ಈಕ್ವಲ್ ಟು FL/A ಇಂಟು dl. ನೀವು ಇವೆಲ್ಲ ಏನು ಬೇಕಾಗಿಲ್ಲ, ಡೈರೆಕ್ಟ್ ಇದನ್ನೇ ಬರೆದ್ರೆ ಆಯಿತು. ಬಟ್ ಇಲ್ಲಿ ಏನೇನಂತ ಹೇಳ್ಬಿಡ್ಬೇಕು. y ಅಂತಂದ್ರೆ ಯಂಗ್ಸ್ ಮಾಡ್ಯುಲಸ್, y ಅಂದ್ರೆ ಯಂಗ್ಸ್ ಮಾಡ್ಯುಲಸ್, F ಅಂದ್ರೆ ಫೋರ್ಸ್, L ಅಂದ್ರೆ ಲೆಂತ್, A ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, dl ಅಂದ್ರೆ ಚೇಂಜ್ ಇನ್ ಲೆಂತ್, ನೋಡಿ, ಸ್ಟೇಟ್ ಹುಕ್ಸ್ ಲಾ ಅಂತಂದ್ರೆ ಇಟ್ ಸ್ಟೇಟ್ಸ್ ದಟ್ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಮ್ಯಾಥಮೆಟಿಕಲ್ ಫಾರ್ಮ್ ಅಂದರೆ ಇಷ್ಟು ಬರಿಬೇಕು, ಅಥವಾ ಬರೀ ಲಾಸ್ಟ್ ಇದೊಂದು ಬರೆದ್ರೆ ಸಾಕು. ಆಯಿತಾ? ನೆಕ್ಸ್ಟು, ವಾಟ್ ಈಸ್ ಕಂಪ್ರೆಸಿಬಿಲಿಟಿ, ಗಿವ್ ಇಟ್ಸ್ SI ಯೂನಿಟ್ ಅಂತ. ವಾಟ್ ಈಸ್ ಕಂಪ್ರೆಸಿಬಿಲಿಟಿ, ಗಿವ್ ಇಟ್ಸ್ SI ಯೂನಿಟ್ ಅಂತ. ನೋಡಿ, ಕಂಪ್ರೆಸಿಬಿಲಿಟಿಗೆ 2 ಥರ ಹೇಳಿರ್ಬೋದು. 2 ಫಾರ್ಮುಲಾ ಇದೆ, 2 ಡೆಫಿನೇಷನ್ ಇದೆ. ಒಂದೇನಪ್ಪ ಅಂತಂದರೆ ಇಟ್ ಈಸ್ ದಿ ಪ್ರಾಪರ್ಟಿ by virtue of which the body can be compressed and occupy
occupy smaller volume by the application of force. It is the property by virtue of which the body can be compressed and occupy smaller volume by application of force ಅಂತ ಇದೊಂದು ಡೆಫಿನೇಷನು. ಆ್ಯಕ್ಚುಲಿ ಇದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನೋಡಿ, ಸ್ಟೇಟ್ಮೆಂಟ್ಗಳೆಲ್ಲ ಹಿಂಗೆ ಬರೀಬೇಕು, ಏನು ಚೇಂಜ್ ಮಾಡೋಕ್ಕಾಗಲ್ಲ, ಸರಿನಾ? ಒಂಚೂರು ಸ್ವಲ್ಪ ಚೇಂಜ್ ಮಾಡ್ಬೋದು ಅಷ್ಟೇ, ಬಟ್ ಅದೇ ಥರನೇ ಇರಬೇಕು, ಆಯಿತಾ? ಬೈ ಚಾನ್ಸ್ ಇದೇನಾದ್ರು ನಿಮಗೆ ಗೊತ್ತಾಗಿಲ್ಲ ಸರ್, ಇದೇನು ನೆನ್ಪಿಟ್ಕೊಳಕ್ಕೆ ಆಯ್ತಾ ಇಲ್ಲ, ಸ್ವಲ್ಪ ಕನ್ಫ್ಯೂಷನ್, ನೆನ್ಪಿಟ್ಕೊಳಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತಂದರೆ 99% ಇದನ್ನೇ ಕಲಿಯೋಕ್ಕೆ ಪ್ರಾಕ್ಟೀಸ್ ಮಾಡಿ. ಸರ್ ಆಯ್ತಾನೇ ಇಲ್ಲ ಅಂದಾಗ ಮಾತ್ರ ಇದಕ್ಕೆ ಹೋಗ್ಬೋದು, ಆಯಿತಾ? ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್ ಅಂತ. ಇಟ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. SI unit. SI unit is meter square per Newton ಅಂತ. SI unit is meter square per Newton. ನೋಡಿ, ಇಷ್ಟು ಬರೆದ್ರೆ ಸಾಕು, 2 ನಂಬರ್ ಕೊಡ್ತಾರೆ, ಆಯ್ತಾ? ಇದನ್ನೇ ಪ್ರಾಕ್ಟೀಸ್ ಮಾಡಿ. ಮೇಲ್ಗಡೆ ಡೆಫಿನೇಷನ್ ಬೈ ಚಾನ್ಸ್ ಆಗದೇ ಇಲ್ಲ ಅಂದಾಗ ಇಲ್ಲಿಗೆ ಬನ್ನಿ ಅಷ್ಟೇ, ಇದನ್ನು ಕಲ್ತ್ಕೊಡಿ. ನೆಕ್ಸ್ಟ್ ಕ್ವಶನ್ ಬಂದು ಕ್ವಶನ್ ನಂಬರ್ 4. ಡಿಫೈನ್ ಕೊಹೆಸಿವ್ ಅಂಡ್ ಅಡೆಸಿವ್ ಫೋರ್ಸಸ್ ಅಂತ ಇದೆ. Define cohesive and adhesive forces. ನೋಡಿ, cohesive force of attraction between the molecules of same substance. Force of attraction between the molecules of same substance. Adhesive force of attraction between the molecules of different substances. ನೋಡಿ, ಈ ಥರ ಸೇಮ್ ಸಬ್ಸ್ಟೆನ್ಸ್ ಅಂತಂದರೆ ಕೋಹೆಸಿವ್ ಫೋರ್ಸ್ ಅಂತ. ಸೇಮ್ ಸಬ್ಸ್ಟೆನ್ಸ್ ಅಂತಂದರೆ, ಈಗ ಒಂದು ಬೀಕರಲ್ಲಿ ವಾಟರ್ ಇರ್ತದೆ ಅಂತಾರೆ. ಬೀಕರ್ ಅಂದರೆ ಗ್ಲಾಸ್, ವಾಟರ್. ಬೀಕರ್ಗೂ ಗ್ಲಾಸ್ದು ಮಾಲಿಕ್ಯೂಲ್ಸ್ ಇರ್ತವೆ, ವಾಟರ್ ಮಾಲಿಕ್ಯೂಲ್ಸ್ ವಾಟರ್ನಲ್ಲಿ ಇರ್ತವೆ. ಈ ವಾಟರ್ ಮಾಲಿಕ್ಯೂಲ್ಸ್ ಅವೇ ಅಟ್ರಾಕ್ಟ್ ಆದರೆ ಅದಕ್ಕೆ ಕೋಹೆಸಿವ್ ಫೋರ್ಸ್ ಅಂತ ಕರೀತಾರೆ. ಕೋಹೆಷನ್ ಅಥವಾ ಕೋಹೆಸಿವ್ ಫೋರ್ಸ್. ಅಡೆಸಿವ್ ಫೋರ್ಸ್ ಅಂತಂದರೆ ಆ ವಾಟರ್ ಮಾಲಿಕ್ಯೂಲ್ ಗ್ಲಾಸ್ ಮಾಲಿಕ್ಯೂಲ್ ಜೊತೆ ಅಟ್ರಾಕ್ಟ್ ಆದರೆ, ಬೇರೆ ಒಂದು ವಾಟರ್ ಮಾಲಿಕ್ಯೂಲ್ ಇನ್ನೊಂದು ಗ್ಲಾಸ್ ಮಾಲಿಕ್ಯೂಲ್ ಆದರೆ ಅಡೆಸಿವ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಫ್ ಡಿಫರೆಂಟ್ ಸಬ್ಸ್ಟೆನ್ಸಸ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಫ್ ಸೇಮ್ ಸಬ್ಸ್ಟೆನ್ಸ್ ಅಂದರೆ ಕೋಹೆಸಿವ್, ಡಿಫರೆಂಟ್ ಸಬ್ಸ್ಟೆನ್ಸ್ ಅಂದರೆ ಅಡೆಸಿವ್. ನೋಡಿ, ಇಷ್ಟೇ, ಇನ್ನೇನು ಬರೆಯಂಗಿಲ್ಲ. 2 ನಂಬರ್ ಇಷ್ಟೇ, ಒಂದೊಂದು ನಂಬರು, ಇದಕ್ಕೊಂದು ಈಸಿ ಇರ್ತದೆ. ಸರಿಯಾಗಿ ಬರೆದ್ಬಿಟ್ರೆ ಒಳಗೆ ಫುಲ್ ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೋಡಿ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಫೈನ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂತ. ಆಂಗಲ್ ಆಫ್ ಕಾಂಟ್ಯಾಕ್ಟ್ ಆಫ್ ಲಿಕ್ವಿಡ್ ಅಂತ. ಕ್ವಶನ್ ನಂಬರ್ 5. ಆಂಗಲ್ ಆಫ್ ಕಾಂಟ್ಯಾಕ್ಟ್ ಆಫ್ ಲಿಕ್ವಿಡ್. ನೋಡಿ, ಆಂಗಲ್ ಆಫ್ ಕಾಂಟ್ಯಾಕ್ಟ್ ಆಫ್ ಲಿಕ್ವಿಡ್ ಇದೇ ಥರನೇ ಬರಬೇಕು. ಆಂಗಲ್ ಬಿಟ್ವೀನ್ ದಿ ಟ್ಯಾಂಜೆಂಟ್ drawn at the point of contact to the angle between the tangent drawn at the point of contact to the solid surface within the liquid anta. Within the liquid. ನೋಡಿ, ಈ ತರ ಬರೀಬೇಕು. ಆಂಗಲ್ ಬಿಟ್ವೀನ್ ದಿ ಟ್ಯಾಂಜೆಂಟ್ ಡ್ರಾನ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದಿ ಸಾಲಿಡ್ ಸರ್ಫೇಸ್ ವಿತ್ ಇನ್ ದಿ ಲಿಕ್ವಿಡ್. ಇದಕ್ಕೆ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂತ ಕರೀತಾರೆ. ಕೇಳ್ತಾರೆ ನೋಡಿ, ಇಂಪಾರ್ಟೆಂಟು ಇದು. ಸರ್ ಇದೇನಿದು ಗೊತ್ತಾಗಲ್ಲ ಅಂತ ಅನ್ಕೋತೀರಾ. ನೋಡಿ, ಹಂಗಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಬೀಕರ್ ತಗೊಂಡ್ರೆ ನೋಡಿ, ವಾಟರ್ ಬಂದ್ರೆ ಹಿಂಗಿರ್ತದೆ. ಲಿಕ್ವಿಡ್ ತಗೊಂಡ್ರೆ ಯೂಶಲಿ ಬಲ್ಜ್ ಆಗಿರೋ ತರ ಇರ್ತದೆ.
ಇಲ್ಲಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಪಾಯಿಂಟ್ ಆಫ್ ಕಂಡು ಇಲ್ಲಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಈ ಟ್ಯಾಂಜೆಂಟ್ ಲೈನ್ ಮತ್ತೆ ಈ ಸರ್ಫೇಸ್ ಸಾಲಿಡ್ ಸರ್ಫೇಸ್ ಇರ್ತದಲ್ಲ ಇದಕ್ಕೆ ಆಂಗಲ್ ಬರುತ್ತೆ. ಈ ಆಂಗಲ್ಗೆ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂತ ಕರೀತಾರೆ. ಇವೆಲ್ಲ ಏನಾರ ಇರಲಿ, ನೀವು ಈಗೆಲ್ಲ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೋಗೋಕೆ ಕಷ್ಟ ಆಯ್ತದೆ. ನೀವೇನಪ್ಪ ಅಂತಂದ್ರೆ ಸುಮ್ಮನೆ ಗಟ್ ಮಾಡ್ತಾ ಇರಬೇಕು. ಡೆಫಿನೇಷನ್ಗಳು, ಸ್ಟೇಟ್ಮೆಂಟ್ಗಳು, ಡೆಫಿನೇಷನ್ಗಳೆಲ್ಲ ಗಟ್ ಮಾಡಿ ನೋಡ್ಬೋದು. ಇದು ಕ್ವಶನ್ ನಂಬರ್ 5 ಆಯ್ತು. 6 ಪ್ರಶ್ನೆ ಏನಪ್ಪ, ಕ್ವಶನ್ ನಂಬರ್ 6, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸರ್ಫೇಸ್ ಟೆನ್ಷನ್ ಅಂತ. ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸರ್ಫೇಸ್ ಟೆನ್ಷನ್ ಅಂದ್ರೆ 3 ಫ್ಯಾಕ್ಟರ್ ಇದೆ. ಒಂದೇನಪ್ಪ ಅಂತಂದ್ರೆ ನಂಬರ್ 1 ಟೆಂಪರೇಚರ್, ನಂಬರ್ 2 contamination, number 3 addition of impurity. ನೋಡಿ, these are the factors affecting surface tension. ಸರ್ಫೇಸ್ ಟೆನ್ಷನ್ ಅಫೆಕ್ಟ್ ಮಾಡೋದು ಇದು. ನೀವು ಒಂದೊಂದು ಸೆಂಟೆನ್ಸ್ ಬರಬೇಕು. ಏನಂದ್ರೆ ಟೆಂಪರೇಚರ್ ಹೇಗೆ ಅಫೆಕ್ಟ್ ಮಾಡ್ತದೆ ಅಂತಂದ್ರೆ ಇನ್ಕ್ರೀಸ್ ಇನ್ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರೆ ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್. ಎಸ್ ಟಿ ಅಂದ್ರೆ ಸರ್ಫೇಸ್ ಟೆನ್ಷನ್ ಅಂತ. ಅದೇ ತರ ಕಂಟಾಮಿನೇಷನ್ ಅಂದ್ರೆ ಇನ್ಕ್ರೀಸ್ ಇನ್ ಕಂಟಾಮಿನೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ನೀರಲ್ಲಿ ಏನಾದ್ರೂ ಡಸ್ಟ್ ಗಲೀಜುಗಳೆಲ್ಲ ಬಿದ್ದಿರ್ತಾವ ನೋಡಿ, ಅವು. ಇನ್ಕ್ರೀಸ್ ಇನ್ ಕಂಟಾಮಿನೇಷನ್, ಡಿಕ್ರೀಸಸ್, ಎಲ್ಲ ಡಿಕ್ರೀಸ್. ಅಡಿಷನ್ ಆಫ್ ಇಂಪ್ಯೂರಿಟಿ ಆಡ್ ಮಾಡಿದ್ರೆ, ಏನಾದ್ರು ಒಂದು ಆಡ್ ಮಾಡಿದ್ರೆ ಅದಕ್ಕೆ ಆಯಿಲ್ ಅಥವಾ ಬೇರೆ ಏನಾದ್ರು ಆಡ್ ಮಾಡಿದ್ರು ಅಷ್ಟೇ, ಡಿಟರ್ಜೆಂಟ್ ಆಡ್ ಮಾಡಿದಾಗಲೂ ಅಷ್ಟೇ, ಅದು ಸರ್ಫೇಸ್ ಟೆನ್ಷನ್ ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್. ಅಡಿಷನ್ ಆಫ್ ಇಂಪ್ಯೂರಿಟಿ ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್. ನೋಡಿ, ಫ್ಯಾಕ್ಟರ್ಸ್ ಆನ್ ವಿಚ್ ಸರ್ಫೇಸ್ ಟೆನ್ಷನ್ ಡಿಪೆಂಡ್ಸ್ ಅಂತಂದ್ರೆ ದೇರ್ ಆರ್ 3 ಫ್ಯಾಕ್ಟರ್ಸ್: ಟೆಂಪರೇಚರ್, ಕಂಟಾಮಿನೇಷನ್, ಅಡಿಷನ್ ಆಫ್ ಇಂಪ್ಯೂರಿಟಿ. ಮೂರಕ್ಕೂ ಏನಾಯ್ತದೆ, ಇವು ಇನ್ಕ್ರೀಸ್ ಆದ್ರೆ ಇದು ಇನ್ಕ್ರೀಸ್ ಆಯ್ತು. ಯಾವ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಯ್ತದೆ ನೋಡಿ. ಇನ್ಕ್ರೀಸ್ ಇನ್ ಟೆಂಪರೇಚರ್ ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್, ಇನ್ಕ್ರೀಸ್ ಇನ್ ಕಂಟಾಮಿನೇಷನ್ ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್, ಅಡಿಷನ್ ಆಫ್ ಇಂಪ್ಯೂರಿಟೀಸ್ ಆಲ್ಸೋ ಡಿಕ್ರೀಸಸ್ ಸರ್ಫೇಸ್ ಟೆನ್ಷನ್. ನೋಡಿ, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸರ್ಫೇಸ್ ಟೆನ್ಷನ್ ಅಂದ್ರೆ ಇದು ಬರೀಬೇಕು. ಕ್ವಶನ್ ನಂಬರ್ 6 ಆಯ್ತು. ಕ್ವಶನ್ ನಂಬರ್ 7, ಅಪ್ಲಿಕೇಶನ್ಸ್ ಆಫ್ ಸರ್ಫೇಸ್ ಟೆನ್ಷನ್. 2 ಕೇಳಿದರೆ ಅಪ್ಲಿಕೇಶನ್ಸ್ ಆಫ್ ಸರ್ಫೇಸ್ ಟೆನ್ಷನ್ ಅಲ್ಲಿ ಒಂದೇನಪ್ಪ ಅಂತಂದ್ರೆ ಇದು ಕ್ವಶನ್ ನಂಬರ್ 7. Raindrop assumes spherical shape. This is one of the application. Number 2, lead shots are manufactured. By pouring molten lead in the absence of gravity. ನೋಡಿ, ಲೆಡ್ ಶಾಟ್ಸ್ ಅಂತ ಬರೀಬೇಕು. ನೋಡಿ, ರೈನ್ ಡ್ರಾಪ್ ಮತ್ತೆ ಲೆಡ್ ಶಾಟ್ಸ್ ಅಂತ ಬರೆದ್ರೆ 2 ಅಪ್ಲಿಕೇಶನ್ ಆಗುತ್ತೆ. ನೀವು ಇನ್ನೂ ಒಂದು 3-4 ಅಪ್ಲಿಕೇಶನ್ ಕಲ್ತ್ಕೊಳ್ಳಿ, ಗೊತ್ತಾಯ್ತು. 5 ನಂಬರ್ಗೂ ಕೇಳೋ ಚಾನ್ಸಸ್ ಇರ್ತದೆ. ಕ್ವಶನ್ ನಂಬರ್ 8, ಡಿಫೈನ್ ಕೆಪಿಲಾರಿಟಿ, ರೈಟ್ 2 ಅಪ್ಲಿಕೇಶನ್ಸ್ ಅಂತ ಐತೆ. ಡಿಫೈನ್ ಕೆಪಿಲಾರಿಟಿ, ರೈಟ್ 2 ಅಪ್ಲಿಕೇಶನ್ಸ್. ನೋಡಿ, ಡಿಫೈನ್ ಕೆಪಿಲಾರಿಟಿ ಅಂತಂದ್ರೆ ರೈಸ್ ಆರ್ ಫಾಲ್ ಆಫ್ ಎ ಲಿಕ್ವಿಡ್ in a capillary tube. Rise or fall of a liquid in a capillary tube is called capillarity. Rise or fall of a liquid in a capillary tube. Rise or fall of a liquid in a capillary tube is called capillarity. Applications ಏನಪ್ಪ ಅಂತಂದ್ರೆ ನಂಬರ್ 1, rise of oil in the wick of lamp. ಈ ಎಣ್ಣೆ ದೀಪ ಇರ್ತದಲ್ಲ, ಆ ದೀಪದ ಬತ್ತಿನಲ್ಲಿ ಆಯಿಲ್ ಫ್ಲೋ ಆಯ್ತದೆ ನೋಡಿ. ರೈಸ್ ಆಫ್ ಆಯಿಲ್ ಇನ್ ದಿ ವಿಕ್ ಆಫ್ ಲ್ಯಾಂಪ್. ಮತ್ತೆ ಸೆಕೆಂಡ್ 1, ಲೂಬ್ರಿಕೇಶನ್ ಆಗುತ್ತೆ. ಲೂಬ್ರಿಕೇಶನ್ ನೀವು ಎಲ್ಲ ಒಂದ್ ಕಡೆ ಆಯಿಲ್ ಹಾಕಂದ್ರೆ ಎಲ್ಲ ಕಡೆಗೂ ಫ್ಲೋ ಆಯ್ತದೆ ನೋಡಿ. ದಟ್ ಈಸ್ ಬಿಕಾಸ್ ಆಫ್ ಕಂಪ್ರೆಸಿಬಿಲಿಟಿ. ಆಯ್ತಾ ನೋಡಿ, ಇದು 2 ಅಪ್ಲಿಕೇಶನ್. ಕ್ವಶನ್ ನಂಬರ್ 9 ಏನಪ್ಪಾ ಅಂತಂದ್ರೆ ವಾಟ್ ಹ್ಯಾಪನ್ಸ್ ಟು ವಿಸ್ಕಾಸಿಟಿ ಆಫ್ ಗ್ಯಾಸ್ ಇಫ್ ದಿ ಟೆಂಪರೇಚರ್ ಇಸ್ ಇನ್ಕ್ರೀಸ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ವಶನ್ ನಂಬರ್ 9 ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ.
ಏನಪ್ಪ ಆಗುತ್ತೆ ಅಂತಂದ್ರೆ ಇಲ್ಲಿ ಎರಡು ಬರ್ತವೆ. ಒಂದು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ವಿಸ್ಕಾಸಿಟಿ ಆಫ್ ಲಿಕ್ವಿಡ್ ಏನಾಗುತ್ತೆ ಮತ್ತೆ ವಿಸ್ಕಾಸಿಟಿ ಆಫ್ ಗ್ಯಾಸ್ ಏನಾಗುತ್ತೆ ಅಂತ. ಇಲ್ಲಿ ನಾನು ಗ್ಯಾಸ್ ಹೇಳಿರೋದು, ನೀವು ಲಿಕ್ವಿಡ್ ನೆನ್ಪಿಟ್ಕೊಳ್ಳಿ. ಏನಪ್ಪ ಆಗುತ್ತೆ ಅಂತಂದ್ರೆ when temperature is increased viscosity of gas increases. ಗ್ಯಾಸ್ ಅಂತ ಕೊಟ್ಟರೆ ಇನ್ಕ್ರೀಸ್ ಆಯ್ತದೆ, ಲಿಕ್ವಿಡ್ ಅಂತ ಕೊಟ್ಟರೆ ಡಿಕ್ರೀಸ್ ಆಯ್ತದೆ. ನೆನ್ಪಿಟ್ಕೊಳ್ಳಿ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ವಿಸ್ಕಾಸಿಟಿ ಆಫ್ ಗ್ಯಾಸ್ ಇನ್ಕ್ರೀಸ್ ಆಯ್ತದೆ, ಲಿಕ್ವಿಡ್ ಡಿಕ್ರೀಸ್ ಆಯ್ತದೆ. ಟೆಂಪರೇಚರ್ ಇಸ್ ಇನ್ಕ್ರೀಸ್, ವಿಸ್ಕಾಸಿಟಿ ಆಫ್ ಲಿಕ್ವಿಡ್ ಡಿಕ್ರೀಸಸ್. ಅರ್ಥ ಆಯ್ತು? ಎರಡು ನೆನ್ಪಿಟ್ಕೊಳ್ಳಿ, ಕೇಳ್ಬಿಡ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ಇದು, ಕೇಳ್ತಾರೆ. ನೆಕ್ಸ್ಟ್ ಮೆನ್ಷನ್ ಕ್ವಶನ್ ನಂಬರ್ 10 ನೋಡಿ. ಮೆನ್ಷನ್ ದಿ ಟೈಪ್ಸ್ ಆಫ್ ಫ್ಲೋ ಆಫ್ ಲಿಕ್ವಿಡ್ಸ್. ಟೈಪ್ಸ್ ಆಫ್ ಫ್ಲೋ ಆಫ್ ಲಿಕ್ವಿಡ್. ಎರಡು ಟೈಪ್ ಇದೆ. ದೇರ್ ಆರ್ 2 ಟೈಪ್ಸ್ ಆಫ್ ಫ್ಲೋ. ಬರೀ ಲಿಸ್ಟ್ ಮಾಡಿದ್ರೆ ಸಾಕು. ನಂಬರ್ 1 ಸ್ಟ್ರೀಮ್ ಲೈನ್ ಫ್ಲೋ. ನಂಬರ್ 2 ಟರ್ಬುಲೆಂಟ್ ಫ್ಲೋ. ನೋಡಿ, ಸ್ಟ್ರೀಮ್ ಲೈನ್ ಫ್ಲೋ ಅಂತಂದ್ರೆ ಮಾಮೂಲಿ ನಿಧಾನದಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇರ್ತದೆ ನೋಡಿ, ಅದಕ್ಕೆ ಸ್ಟ್ರೀಮ್ ಲೈನ್ ಫ್ಲೋ. ಟರ್ಬುಲೆಂಟ್ ಫ್ಲೋ ಅಂತಂದ್ರೆ ಅಲೆಗಳು ಜೋರಾಗಿ ಬರ್ತಾ ಇರ್ತವೆ, ಅದಕ್ಕೆ ಟರ್ಬುಲೆಂಟ್ ಜಿಗ್ಜಾಗ್ ಅಲ್ಲಿ ಹೋಗ್ತಾ ಇರ್ತದೆ. ಅರ್ಥ ಆಯ್ತಾ? ಬರೀ ಲಿಸ್ಟ್ ಮಾಡಕ್ ಹೇಳಿದ್ದಾರೆ, 2 ನಂಬರ್ಗೆ ಲಿಸ್ಟ್ ಕೇಳಿದ್ರೆ ಸಾಕು. ಟೈಪ್ಸ್ ಆಫ್ ಫ್ಲೋ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಒಂದು ಸ್ಟ್ರೀಮ್ ಲೈನ್ ಫ್ಲೋ, ಇನ್ನೊಂದು ಟರ್ಬುಲೆಂಟ್ ಫ್ಲೋ. ಸರಿನಾ? ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಪ್ರಶ್ನೆ, ಸ್ಟೇಟ್ ಬರ್ನಾಲಿಸ್ ಥಿಯರಮ್ ಆಫ್ ಲಿಕ್ವಿಡ್ಸ್ ಅಂತ ಇದೆ. ಬರ್ನಾಲಿಸ್ ಥಿಯರಮ್. ನೋಡಿ, ಬರ್ನಾಲಿಸ್ ಥಿಯರಮ್ ಅಂತಂದ್ರೆ it states that for an incompressible non-viscous, ನೋಡಿ ಇಂಪಾರ್ಟೆಂಟ್ ಟರ್ಮ್ಗಳಿವು. ಇನ್ಕಂಪ್ರೆಸಿಬಲ್ ಬರೀಬೇಕು. ಇನ್ಕಂಪ್ರೆಸಿಬಲ್ ನಾನ್-ವಿಸ್ಕಸ್ ಫ್ಲೂಯಿಡ್ ಅಂದ್ರೆ ಅದು ನಿಮಗೆ ಲಿಕ್ವಿಡ್ ಆಗ್ಬೋದು, ಏರು ಆಗ್ಬೋದು. ಫ್ಲೂಯಿಡ್ ಫ್ಲೋಯಿಂಗ್ ಇನ್ ಎ ಕಂಟಿನ್ಯೂಸ್ stream, sum of pressure energy, kinetic energy and potential energy remains ಕಾನ್ಸ್ಟೆಂಟ್. ನೋಡಿ, ಇದು ದಿಸ್ ಇಸ್ ಸ್ಟೇಟ್ಮೆಂಟ್ ಆಫ್ ಬರ್ನಾಲಿಸ್ ಥಿಯರಮ್. ನೀವೇನಾದ್ರು ಬೇರೆ ತರ ಓದಿದ್ರೆ ಏನಿಲ್ಲ, ಇದೇ ಇರ್ತವೆಲ್ಲ. ಬೇರೆ ಸ್ಟೇಟ್ಮೆಂಟ್ ಏನಾದ್ರು ನೀವು ಕಲ್ತ್ಕೊಂಡಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನು ಓದಿಲ್ಲ ಅಂದ್ರೆ ಇದನ್ನ ಕಲ್ತ್ಕೊಳ್ಳಿ, ಅಥವಾ ಇದು ಇನ್ನೂ ಈಸಿ ಆದ್ರೆ ಅದಕ್ಕಿಂತ ಇದನ್ನೇ ಕಲ್ತ್ಕೊಳ್ಳಿ. ನೋಡಿ, ನೋಡಿ ಇಂಪಾರ್ಟೆಂಟ್, ಫಾರ್ ಎನ್ ಇನ್ಕಂಪ್ರೆಸಿಬಲ್ ನಾನ್ ವಿಸ್ಕಸ್ ಫ್ಲೂಯಿಡ್, ಹಿಂಗೆ ಇರಬೇಕು. ಫಾರ್ ಎನ್ ಇನ್ಕಂಪ್ರೆಸಿಬಲ್ ನಾನ್ ವಿಸ್ಕಸ್ ಫ್ಲೂಯಿಡ್ ಫ್ಲೋಯಿಂಗ್ ಇನ್ ಎ ಕಂಟಿನ್ಯೂಸ್ ಸ್ಟ್ರೀಮ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಈ ತರ ಇದ್ದಾಗ ಸಮ್ ಆಫ್ ನೋಡಿ ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ, ಅದು ಮೂರು ಕಾನ್ಸ್ಟೆಂಟ್ ಆಗಿರ್ತವೆ. ಸರಿನಾ? ಇದು ದಿಸ್ ಇಸ್ ಸ್ಟೇಟ್ಮೆಂಟ್ ಆಫ್ ಬರ್ನಾಲಿಸ್ ಥಿಯರಮ್. ಅಥವಾ ಬೇಕಂದ್ರೆ ಇಲ್ಲ ಹಿಂಗೆ ಬರೀರಿ. ಸಪೋಸ್ ಏನಾದ್ರು ಇವೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ಏನಾದ್ರು ಅಂದ್ರೆ ಬರೀ 1 ನಂಬರ್ ಕೊಡ್ತಾರೆ, ಬೇಡ ಬಿಡಿ, ಇದನ್ನೇ ನೆನ್ಪಿಟ್ಕೊಳ್ಳಿ. ಸರಿನಾ? ಹಿಂಗೆ ಇರಲಿ, ಚೇಂಜ್ ಮಾಡೋದು ಬೇಡ, ಆಮೇಲೆ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ. ನೋಡಿ, ಇದಿಷ್ಟು 2 ಮಾರ್ಕ್ಸ್ ಪ್ರಶ್ನೆಗಳು. 11 ಪ್ರಶ್ನೆ ಇದೆ ಯೂನಿಟ್ 2 ನಲ್ಲಿ. ಎಲ್ಲದಕ್ಕೂ ಆನ್ಸರ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, 5 ಮಾರ್ಕ್ಸ್ ಅಲ್ಲಿ ಡಿಫೈನ್ 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ. ಗಿವ್ ದೇರ್ ಯೂನಿಟ್ ಅಂಡ್ ಡೈಮೆನ್ಷನ್. ನೋಡಿ, 5 ನಂಬರ್ಗೆ ಸಿಂಪಲ್ ಆಗಿ ಕೇಳ್ಬಿಡ್ತಾರೆ. ಡಿಫೈನ್ 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ, ಗಿವ್ ದೇರ್ ಯೂನಿಟ್ ಅಂಡ್ ಡೈಮೆನ್ಷನ್ ಅಂತ ಕೇಳಿದ್ದಾರೆ. ಆಯ್ತಾ? ನೋಡಿ, ಅಥವಾ ಗಿವ್ ದೇರ್ ಯೂನಿಟ್ ಅಂಡ್ ಡೈಮೆನ್ಷನ್ ಎಲ್ಲ ಕೇಳಿದ್ದಾರೆ. 3 ಮಾಡ್ಯುಲೈ ಅಂತಂದ್ರೆ ದೇರ್ ಆರ್ 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ. ನಂಬರ್ 1 ಯಂಗ್ಸ್ ಮಾಡ್ಯುಲಸ್ ಅಂತ. ನೋಡಿ, ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಷಿಯೋ ಆಫ್
linear stress to linear strain, or tensile stress to tensile strain. Or simply stress to strain ಹಂಗೂ ಹೇಳ್ಬೋದು ಸಿಂಪಲ್ ಆಗಿ. ಆಯ್ತಾ? ಇದರದ್ದು ಯೂನಿಟ್ ಬಂದು ಯೂನಿಟ್ ಈಸ್ ನ್ಯೂಟನ್ ಪರ್ mm ಸ್ಕ್ವೇರ್ ಮೀಟರ್ ಸ್ಕ್ವೇರ್. ಡೈಮೆನ್ಷನ್ ಕೇಳ್ಬಿಡೋರೆ ಅಲ್ವಾ? ನೋಡಿ ಡೈಮೆನ್ಷನ್ ಅಂದ್ರೆ MLT ರಿಲೇಷನ್ ನೋಡಿ ಈ ಕಡೆ ಸೈಡಲ್ಲಿ ಮಾಡ್ತೀನಿ. kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್ ಅಲ್ವಾ? ಏನಾಗುತ್ತೆ m to the power 1 l to the power -1 t to the power -2. ನೋಡಿ ಡೈಮೆನ್ಷನ್ ಯೂನಿಟ್ ಮತ್ತೆ ಡೈಮೆನ್ಷನ್ ಮೂರು ಸೇಮ್. ಅದಕ್ಕೆ ಒಂದು ನೋಡಿ ಯಂಗ್ಸ್ ಮಾಡ್ಯುಲಸ್, ಇನ್ನೊಂದು ರಿಜಿಡಿಟಿ ಮಾಡ್ಯುಲಸ್ ಆರ್ ಶಿಯರ್ ಮಾಡ್ಯುಲಸ್. ರಿಜಿಡಿಟಿ ಮಾಡ್ಯುಲಸ್ ಆರ್ ಇನ್ನೊಂದು ಹೆಸರು ಶಿಯರ್ ಮಾಡ್ಯುಲಸ್. ಇಟ್ ಈಸ್ ದಿ ರೇಷಿಯೋ ಆಫ್ shear stress to shear strain. Shear stress to shear strain. It is the ratio of shear stress to shear strain. Unit ಸೇಮ್ ಅದೇ ಬರೀಬೇಕು, ಅದನ್ನೇ ರಿಪೀಟ್ ಮಾಡಬೇಕು. ಯೂನಿಟ್ ಇಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಡೈಮೆನ್ಷನ್ ಇಸ್ m to the power 1 l to the power -1 t to the power -2. Number 3, bulk modulus. It is the ratio of direct stress to volumetric strain. Direct stress to volumetric unit same, Newton per meter square. Dimension same, m to the power 1 l to the ಮೂರಕ್ಕೂ ಒಂದೇ ಆಗಿದ್ರು ಈ ತರ ಸಪರೇಟ್ ಆಗಿ ಬರೀಬೇಕು 5 ನಂಬರ್ಗೆ. ನೋಡಿ ಡೆಫಿನೇಷನ್ ಯೂನಿಟ್ ಡೈಮೆನ್ಷನ್, ಡೆಫಿನೇಷನ್ ಯೂನಿಟ್ ಡೈಮೆನ್ಷನ್, ಡೆಫಿನೇಷನ್ ಯೂನಿಟ್ ಡೈಮೆನ್ಷನ್. ನೋಡಿ ದೇರ್ ಆರ್ 3 ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ: ಯಂಗ್ಸ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್. ಒಂದು ಬರೀರಿ ಯಾವ್ದಾರ, ಅಥವಾ ಟೆನ್ಸೈಲ್ ಸ್ಟ್ರೆಸ್ ಟು ಟೆನ್ಸೈಲ್ ಸ್ಟ್ರೈನ್ ಯಾವ್ದಾರ ಒಂದು ಬರೆದ್ರೆ ಸಾಕು. ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಡೈಮೆನ್ಷನ್ m to the power 1 l to the power -1 t to the power -2. ರಿಜಿಡಿಟಿ ಮಾಡ್ಯುಲಸ್ ಅಂದ್ರೆ ಇಟ್ ಇಸ್ ದಿ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್. ಯೂನಿಟ್ ಡೈಮೆನ್ಷನ್. ಬಲ್ಕ್ ಮಾಡ್ಯುಲಸ್ ಅಂದ್ರೆ ಇಟ್ ಇಸ್ ದಿ ರೇಷಿಯೋ ಆಫ್ ಡೈರೆಕ್ಟ್ ಸ್ಟ್ರೆಸ್ ಟು. ನೋಡಿ ಇವೆಲ್ಲ ಗಟ್ ಮಾಡ್ಕೊಬಿಡ್ಬೇಕು ನೀವು, ಸರಿನಾ? ನೋಡಿ ಇವಾಗ ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೈನ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂತ ಇದೆ. ನೋಡಿ ಡಯಾಗ್ರಾಮ್ ಬರೆದ್ರೆ 2 ನಂಬರ್ ಕೊಟ್ಬಿಡ್ತಾರೆ. ಈ ತರ ಇಷ್ಟು ಬರೆದ್ರೆ ಸಾಕು, 2 ನಂಬರ್ ಕೊಟ್ಬಿಡ್ತಾರೆ. ಎಕ್ಸ್ಪ್ಲನೇಷನ್ಗೆ 3 ಇರ್ತದೆ. ನೋಡಿ ಡಯಾಗ್ರಾಮ್ ಕರೆಕ್ಟಾಗಿ ಬರ್ಬಿಟ್ರೆ ಸಾಕು, 2 ನಂಬರ್ ಬಂತು. ನೋಡಿ ಡಯಾಗ್ರಾಮ್ ಈ ತರ ಆಕ್ಚುಲಿ ಇನ್ನೊಂದು ಹಿಂಗೆ ಬರಬೇಕು, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಆ ಥರ ಬರುತ್ತೆ. ಸೈನ್ಸಲ್ಲಿ ಇಷ್ಟು ಬರೆದ್ರೆ ಸಾಕು. ನೋಡಿ ಫಿಗರ್ ಶೋಸ್, ಎಕ್ಸ್ಪ್ಲನೇಷನ್ ಏನು ಮಾಡಬೇಕು ಅಂತಂದರೆ, ಫಿಗರ್ ಶೋಸ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂತ ಅಂದ್ಬಿಟ್ಟು ಇಟ್ ಕನ್ಸಿಸ್ಟ್ ಆಫ್ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ಬಿಟ್ಟು. ಯಾವ್ದು ಪಾಯಿಂಟ್ ಎ ಎಲಾಸ್ಟಿಕ್, ಸುಮ್ಮನೆ ಹಂಗೆ ಬರ್ಕೊಂಡು ಹೋಗೋದು. ಪಾಯಿಂಟ್ ಎ ಈಸ್ ಕಾಲ್ಡ್ ಎಲಾಸ್ಟಿಕ್ ಲಿಮಿಟ್, ಪಾಯಿಂಟ್ ಬಿ ಈಸ್ ಕಾಲ್ಡ್ ಅಪ್ಪರ್ ಈಲ್ಡ್ ಪಾಯಿಂಟ್, ಪಾಯಿಂಟ್ ಸಿ ಲೋವರ್ ಈಲ್ಡ್ ಪಾಯಿಂಟ್, ಪಾಯಿಂಟ್ ಡಿ ಈಸ್ ಬ್ರೇಕಿಂಗ್ ಪಾಯಿಂಟ್. ನೋಡಿ ಅಪ್ ಟು ಪಾಯಿಂಟ್ ಎ ದ ಮೆಟೀರಿಯಲ್ ಬಿಹೇವ್ಸ್ ಎಲಾಸ್ಟಿಕ್ ಇನ್ ನೇಚರ್. ಹಂಗಂದ್ರೆ ಇಲ್ಲಿ ತನಕ ನಮ್ಗೆ ಏನಪ್ಪಾ ಅಂತಂದ್ರೆ, ಇದು ಸ್ಟ್ರೆಸ್ ಸ್ಟ್ರೈನ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕಂದ್ರೆ ನಾನೊಂದು DCET ವಿಡಿಯೋ ಮಾಡಿದ್ದೆ, ಅದನ್ನು ನೋಡಿದ್ರೆ ಆಗುತ್ತೆ. ಈಗ ಅವೆಲ್ಲ ನೋಡಕ್ ಟೈಮ್ ಇರಲ್ಲ ನಿಮಗೆ, ನಿಮ್ದು ಮುಗಿದ ಮೇಲೆ ನೋಡಿ. CET ಯಾರು ಬರೀತಾ ಇರ್ತೀರವರು, ಇದು ಜಸ್ಟ್ ಸಿಂಪಲ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಸಾಕು, ಆಯ್ತಾ? ಫಿಗರ್ ಶೋಸ್ ನೋಡಿ, ಈ ತರ ಫಿಗರ್ ಶೋಸ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್, ಆಯ್ತಾ? ಇನ್ ದಿಸ್ ಡಯಾಗ್ರಾಮ್ ದೇರ್ ಆರ್ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ ABCD ಅಂತ ಅಂದ್ಬಿಟ್ಟು ಪುನಃ ಬರೀರಿ, ಅಲ್ಲಿ ಬರೆದ್ಬಿಟ್ಟು ಪುನಃ ಬರೀರಿ. ಪಾಯಿಂಟ್ ಎ ಇಸ್ ಎಲಾಸ್ಟಿಕ್ ಲಿಮಿಟ್, ಪಾಯಿಂಟ್ ಬಿ ಇಸ್ ಅಪ್ಪರ್ ಈಲ್ಡ್ ಪಾಯಿಂಟ್, ಪಾಯಿಂಟ್ ಸಿ ಲೋವರ್ ಈಲ್ಡ್ ಪಾಯಿಂಟ್, ಪಾಯಿಂಟ್ ಡಿ ಬ್ರೇಕಿಂಗ್ ಪಾಯಿಂಟ್. Up to point A, the material behaves like elastic material, and it shows the property of elasticity. ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಆದ್ಮೇಲೆ ನಾವು ವಾಪಸ್ ತೆಗೆದ್ಬಿಟ್ರೆ ಲೋಡ್ನ, ನೋಡಿ ಇದು ಹೆಂಗೆ ಅಂತಂದ್ರೆ ಲೋಡಿಂಗ್ ಅಪ್ಲೈ ಮಾಡ್ತಾ ಇರ್ತಾರೆ. ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ ಅಲ್ಲಿ ಲೋಡ್ ಆ ಕಡೆ ಈ ಕಡೆ ಅಪ್ಲೈ ಮಾಡ್ತಾ ಇರ್ತಾರೆ. ಸ್ಟ್ರೆಸ್ ಸ್ಟ್ರೈನ್ ಪ್ಲಾಟ್ ಮಾಡಿದಾಗ ಈ ತರ ಬರುತ್ತೆ. ಈ ಪಾಯಿಂಟ್ ತನಕ ನಾವು ಲೋಡ್ನ ರಿಲೀಸ್ ಮಾಡ್ಬಿಟ್ರೆ ಅದು ಎಕ್ಸ್ಪ್ಯಾಂಡ್ ಆಗಿರೋದು ವಾಪಸ್ ಇನಿಷಿಯಲ್ ಸ್ಟೇಟ್ಗೆ ಬಂದ್ಬಿಡ್ತದೆ.
ಇದಕ್ಕಿಂತ ಮುಂದಕ್ಕೆ ಹೋದಾಗ ಬರಲ್ಲ ನೋಡಿ. ಅದಕ್ಕೆ ಪ್ಲಾಸ್ಟಿಕ್ ಬಿಹೇವಿಯರ್ ಅಂತ ಕೊಟ್ಟವ್ರೆ. ಇದನ್ನ ಒಂದು ಈ ಸ್ಟೇಟ್ಗಿಂತ ಮುಂದಕ್ಕೆ ಕೊಂಡೋದಾಗ ಅದೇನಾಗ್ಬಿಡ್ತದೆ, ಎಕ್ಸ್ಪ್ಯಾಂಡ್ ಆಗಿರ್ತದಲ್ಲ ಹಂಗೆ ಉಳ್ಕೊಬಿಡ್ತದೆ. ಫಿಗರ್ ಶೋಸ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಪ್ ಟು ಪಾಯಿಂಟ್ ಎ ದ ಮೆಟೀರಿಯಲ್ ಶೋಸ್ ಎಲಾಸ್ಟಿಕ್ ಪ್ರಾಪರ್ಟಿ. ಬಿಯಾಂಡ್ ಪಾಯಿಂಟ್ ಎ to point C, there is large amount of increase in strain. ನೋಡಿ ಇಲ್ಲಿ ಕಂಪೇರ್ ಟು ಸ್ಟ್ರೆಸ್ ಏನಾಯ್ತದೆ, ಆಕ್ಚುಲಿ ಕರ್ವ್ ಹಿಂಗ್ ಹೋಗ್ಬೇಕಾಯ್ತು, ಬಟ್ ಹಿಂಗ್ ಬಂದ್ಬಿಡ್ತದೆ. ಇಲ್ಲಿ ಸ್ಟ್ರೈನ್ ವ್ಯಾಲ್ಯೂ ಜಾಸ್ತಿ ಆಯ್ತು ಸ್ಟ್ರೆಸ್ಗಿಂತ. ಇದಕ್ಕೆ ಈಲ್ಡಿಂಗ್ ಅಂತ ಕರೀತಾರೆ. In this portion, the value of strain is increase in value of strain is more than stress. ಇದಕ್ಕೆ yielding ಅಂತ ಕರೀತಾರೆ ಆಯ್ತಾ. This is called yielding. If we increase the load further, the material breaks and that point is called breaking point. ನಿಮ್ಮ ಓನ್ ಸೆಂಟೆನ್ಸ್ ಅಲ್ಲಿ ಏನು ಗೊತ್ತಿರ್ತದೆ ಅದನ್ನ ಒಂದು 5-6 ಲೈನ್ ಬರೀರಿ ಸಾಕು. ಸರಿನಾ? ನಾನು ಏನು ಬರೀಬೇಕಂತ ಹೇಳಲ್ಲ, ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಮ ಓನ್ ಸೆಂಟೆನ್ಸ್ ಅಲ್ಲೇ ಬರೀರಿ, ಒಂದು 5-6 ಲೈನ್ ಇದ್ರೆ ಸಾಕು. ಅರ್ಥ ಆಯ್ತಲ್ವಾ? ನೋಡಿ, ದಿಸ್ ಈಸ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ನೀಟಾಗಿ ಇಟ್ಬಿಟ್ರೆ ಸಾಕು. ಎಕ್ಸ್ಪ್ಲನೇಷನ್ ಏನು ಅಷ್ಟೊಂದು ಡೆಪ್ತಲ್ಲಿ ಏನು ನೋಡಕ್ ಹೋಗಲ್ಲ. ನಿಮಗೆ ಬರೆದ್ರೆ ಅಟ್ಲೀಸ್ಟ್ 1 ನಂಬರ್ ಕಟ್ ಮಾಡಿ 4 ಅಂತೂ ಬರುತ್ತೆ, ಅದಕ್ಕೊಂದು 2 ಕೊಡ್ತಾರೆ. 2 ಇಲ್ಲ ಅಂದ್ರೆ 1 ಅಂತೂ ಕೊಟ್ಟೆ ಕೊಡ್ತಾರೆ, 3 ನಂಬರ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆಗಳು ಆನ್ಸರ್ ಮಾಡ್ಕೊಂಡ್ರೆ ಆಯ್ತು. ಸರಿನಾ? ನೋಡಿ, ಈಗ ನೆಕ್ಸ್ಟ್ ಇನ್ನೊಂದೇ ಒಂದು ಪ್ರಶ್ನೆ ಇದೆ. ಪ್ರಾಕ್ಟಿಕಲ್ ಇದು ಎಕ್ಸ್ಪೆರಿಮೆಂಟ್ ನೀವೇ ಓದ್ಕೊಳ್ಳಿ. ಒಂದೇ ಒಂದು ಕ್ವಶನ್ ಇದೆ, ಅದೊಂದು ಆನ್ಸರ್ ಮಾಡ್ಬಿಡ್ತೀನಿ. ಡಿಫೈನ್ ಪ್ರೆಷರ್ ಅಟ್ ಎ ಪಾಯಿಂಟ್ ಇನ್ ಎ ಲಿಕ್ವಿಡ್, ಒಬ್ಟೈನ್ ಎಕ್ಸ್ಪ್ರೆಷನ್ ಫಾರ್. ಒಂದು ಡಿರೈವೇಶನ್ ತುಂಬಾ ಇಂಪಾರ್ಟೆಂಟ್, ಕೇಳ್ತಾರೆ. ನೋಡಿ, ಡಿಫೈನ್ ಪ್ರೆಷರ್ ಅಟ್ ಎ ಪಾಯಿಂಟ್ ಅಂತಂದ್ರೆ ಪ್ರೆಷರ್ ಇಸ್ ಡಿಫೈನ್ಡ್ ಆಸ್ ಥ್ರಸ್ಟ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಥ್ರಸ್ಟ್, THRUST, ಥ್ರಸ್ಟ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಈಸ್ ಕಾಲ್ಡ್ ಪ್ರೆಷರ್. ಅಥವಾ P is equal to F/A. ಆಯ್ತಾ? F/A. ಅದು ಇಲ್ಲಿ 2 ಪ್ರಶ್ನೆ ಐತೆ. ಡಿಫೈನ್ ಪ್ರೆಷರ್ ಅಂದ್ಬಿಟ್ಟು, ಆಮೇಲೆ ಡಿರೈವೇಶನ್. ನೋಡಿ, ಡಿರೈವೇಶನ್ ಮಾಡ್ಬೇಕಂದ್ರೆ ಇದೊಂದು ಡ್ರಾಯಿಂಗ್ ಬರ್ಕೋಬೇಕು. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇದು ನೀವೇನಾದ್ರು ಬೇರೆ ಕಲ್ತಿದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನು ಕಲ್ತಿಲ್ಲ ಅಂದ್ರೆ ಇದು ನೋಡ್ಕೊಳ್ಳಿ. ಅಥವಾ ಚಿಕ್ಕದಾಗಿದ್ರೆ ಇದನ್ನು ಬರೀಬಹುದು. ಬಟ್ ನೀವು ದೊಡ್ಡದೇ ಕಲ್ತಿದ್ರೆ ದೊಡ್ಡದಾಗಿರಲಿ, ಅದನ್ನೇ ಬರೀರಿ. ನೋಡಿ, ಇದು ನಾವು ಡಿರೈವ್ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಈ ಪಾಯಿಂಟ್ P, ಈ ಪಾಯಿಂಟ್ ಅಲ್ಲಿ ಪ್ರೆಷರ್ ಎಷ್ಟು ಹೆಂಗ್ ಕಂಡುಹಿಡಿಯೋದು ಅಂತ ಹೇಳೋದಕ್ಕೆ ಮಾಡ್ತಾ ಇರೋದು. ಆಯ್ತಾ? ಈ ತರ ಬಂದಾಗ ನೀವೇನ್ ಮಾಡ್ಬೇಕು, ಇದೊಂದು ಡ್ರಾಯಿಂಗ್ ಬರ್ಕೊಬಿಟ್ಟು ಕನ್ಸಿಡರ್, ಇದೊಂದು ಲೈನ್ ಬರೀಬೇಕು. ಕನ್ಸಿಡರ್ ಎ ಲಿಕ್ವಿಡ್ ಆಫ್ ಡೆನ್ಸಿಟಿ D, liquid of density D in a vessel. Consider point P at a depth H from surface. Let A be the area around P. P ನಲ್ಲಿ ಏರಿಯಾ ಅದು. ಆಯ್ತಾ? A ಅಂದ್ರೆ ಸ್ಮಾಲ್ a. ನೋಡಿ, ಈಗ ನಿಮ್ಗೆ ಅಪ್ಥ್ರಸ್ಟ್ ಕಂಡುಹಿಡಿಬೇಕಂದ್ರೆ, ಅಪ್ಥ್ರಸ್ಟ್ ಅಂದ್ರೆ ಇದನ್ನ ಬೀಕರ್ನ ಇನ್ಸರ್ಟ್ ಮಾಡಿದಾಗ ಇಲ್ಲೊಂದು ಫೋರ್ಸ್ ಬರ್ತದೆ, ಇದಕ್ಕೆ ಅಪ್ಥ್ರಸ್ಟ್ ಅಂತ ಕರೀತಾರೆ. ಈ ಅಪ್ಥ್ರಸ್ಟ್ ಕಂಡುಹಿಡಿಬೇಕು ಅಂತಂದ್ರೆ ಈ ಫಾರ್ಮುಲಾ ಏನಪ್ಪಾ ಅಂತಂದ್ರೆ m ಇಂಟು ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, mg. m ಕಂಡುಹಿಡ್ಕೋಬೇಕು ಅಂತಂದ್ರೆ m ಗೆ ವಾಲ್ಯೂಮ್ ಇಂಟು ಡೆನ್ಸಿಟಿ. ನೋಡಿ, m ಜಾಗಕ್ಕೆ ವಾಲ್ಯೂಮ್ ಇಂಟು ಡೆನ್ಸಿಟಿ. ಏನಕ್ಕಪ್ಪ ಅಂತಂದ್ರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ. ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್ ಅಂತ. ಮಾಸ್ ಕಂಡುಹಿಡ್ಕೋಬೇಕಂತಂದ್ರೆ ಡೆನ್ಸಿಟಿ ಇಂಟು ವಾಲ್ಯೂಮ್. ಸರಿನಾ? ಡೆನ್ಸಿಟಿ ಇಂಟು ವಾಲ್ಯೂಮ್ ಮಾಡಿದ್ರೆ ಮಾಸ್ ಬರ್ತದೆ.
ವಾಲ್ಯೂಮ್ಗೆ ಏನಪ್ಪ ಅಂತಂದ್ರೆ ವಾಲ್ಯೂಮ್ಗೆ ಏನು ಏರಿಯಾ ಇಂಟು ಹೈಟ್ ಅಲ್ವಾ, ಅದಕ್ಕೆ ವಾಲ್ಯೂಮ್ ಕಂಡುಹಿಡಿಬೇಕಂದ್ರೆ ಎ ಇಂಟು ಎಚ್, ಇದು ಡಿ ಅನ್ಕೊಳ್ಳಿ, ಡೆನ್ಸಿಟಿ ಡಿ ಅಂತ ತಗೊಂಡಿದೀವಲ್ವಾ, ಇಂಟು ರೋ. ಸರಿನಾ? ನೋಡಿ ಅಪ್ತರಷ್ಟು ಏನಪ್ಪ ಅಂದ್ರೆ ಎ ಇಂಟು ಎಚ್ ಇಂಟು ಡಿ ಇಂಟು ಸಾರಿ ಇದು ರೋ ಅಲ್ಲ, ಇದು ಜಿ. ಜಿ ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆಯ್ತಾ? ಈಗ ನಮಗೆ ಇದು ಅಪ್ತರಷ್ಟು ಆಯ್ತು. ಪ್ರೆಷರ್ಗೆ ಏನು ಫಾರ್ಮುಲಾ ಅಂತಂದ್ರೆ ಪ್ರೆಷರ್ ಇಸ್ ಈಕ್ವಲ್ ಟು ಅಪ್ತರಸ್ಟ್ ಡಿವೈಡೆಡ್ ಬೈ ಏರಿಯಾ. ಅಪ್ತರಸ್ಟ್ ಡಿವೈಡೆಡ್ ಬೈ ಏರಿಯಾ. ಅಪ್ತರಸ್ಟ್ ಅಂದ್ರೆ ಏನಪ್ಪ, ಎ ಇಂಟು ಎಚ್ ಇಂಟು ಡಿ ಇಂಟು ಜಿ. ಏರಿಯಾ ಅಂದ್ರೆ ಎ ಕ್ಯಾನ್ಸಲ್, ಎಚ್ ಡಿ ಜಿ. ನೋಡಿ, ದಿಸ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪ್ರೆಷರ್ ಇನ್ಸೈಡ್ ಎ ಲಿಕ್ವಿಡ್. ದಟ್ ಈಸ್ ಎಚ್ ಇಂಟು ಡಿ ಇಂಟು ಜಿ. ಎಚ್ ಅಂದ್ರೆ ಹೈಟ್, ಎಷ್ಟು ಹೈಟ್ ಅಲ್ಲಿ ಕಂಡುಹಿಡಿತಾ ಇದೀವಿ ಅದು ಡೆಪ್ತ್. ಡಿ ಅಂದ್ರೆ ಡೆನ್ಸಿಟಿ ಆಫ್ ದಿಸ್ ಲಿಕ್ವಿಡ್. ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೋಡಿ, ಇಷ್ಟು ಬರೆದ್ರೆ ಸಾಕು. ನೀವೇನಾರು ಇದಕ್ಕಿಂತ ಇನ್ನು ದೊಡ್ಡದಾಗಿ ಏನಾರ ಕಲ್ತಿದ್ರೆ ಅದನ್ನೇ ಬರೀರಿ. ಏನು ಕಲ್ತಿಲ್ಲ ಅಂತಂದ್ರೆ ಮಾತ್ರ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಥವಾ ಈಸಿ ಇದ್ರು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರಿನಾ? ನೋಡಿ, ಇಲ್ಲಿಗೆ ಯೂನಿಟ್ 2. ಯೂನಿಟ್ 2 ನಲ್ಲಿ ಏನೇನು ಪ್ರಶ್ನೆ ಕೊಟ್ಟಿದ್ನೋ ಎಲ್ಲ ಪ್ರಶ್ನೆಗೂ ಆನ್ಸರ್ ಬರ್ಬಿಟ್ಟಿದ್ದೀನಿ, ಎಕ್ಸೆಪ್ಟ್ ಎಕ್ಸ್ಪೆರಿಮೆಂಟು ಎರಡಿದೆ. ಏನದು ತುಂಬ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟು, ಅದನ್ನು ನೀವು ಕಲ್ತ್ಕೋಬೇಕು. ಆಯಿತಾ? ನೋಡಿ, 2 ಯೂನಿಟ್ ಈಗ ಪಾಠ ಮಾಡಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ 1 ಯೂನಿಟ್ ಮಾಡೋಕ್ಕಾಗ್ಬೋದೇನೋ, ಇನ್ನು ಬಾಕಿದನ್ನು ನೀವು ಓದ್ಕೋಬೇಕಾಗುತ್ತೆ. ಸರಿನಾ? ನೋಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಏನು ಭಯ ಪಡೋದು ಬೇಡ. ನಾನು ಎಲ್ಲ ಕ್ವಶನ್ಸ್ ಕೊಟ್ಟಿದ್ದೀನಿ, ನೀವು ಅವಕ್ಕೆಲ್ಲ ಆನ್ಸರ್ ಹುಡ್ಕೊಳ್ಳಿ. ನಾನು ಎಷ್ಟಾಯ್ತದೋ ಅಷ್ಟು ಹೇಳ್ಕೊಡ್ತೀನಿ. ಇನ್ನು ಬಾಕಿದು ನೀವೇ ಕಲ್ತ್ಕೊಬಿಟ್ಟು, ಕ್ವಶನ್ಸ್ಗಳೇನು ಜಾಸ್ತಿ ಇಲ್ಲ, ಆಮೇಲೆ ಆನ್ಸರ್ಗಳು ಎಲ್ಲ ಚಿಕ್ಕ ಚಿಕ್ಕದಿರ್ತವೆ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗಲಿ, ಎಲ್ಲರೂ ಪಾಸ್ ಆಗಲಿ, ಆಲ್ ದ ಬೆಸ್ಟ್ ಅಂತ ಈ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.